ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರಿಗಾದರೂ ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ನೊಂದು ಏನು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಆ ಲಿಂಕನ್ನು ಇಲ್ಲಿ ಬಯೋದಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆಯೇ ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಯಾಕೆಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಜನ ಅಂದ್ಕೊತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡಬೇಕು, ಹೇಗೆ ವೆಯ್ಟ್ ಲಾಸ್ ಆದ್ರಿ ಮೇಡಮ್ ಅಂತ. ಯಾಕಂದರೆ ನನ್ನ ಇನ್ನೊಂದು ಚಾನಲಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು 56 kg ಇದ್ದೀನಿ ಈಗ. ಸೊ ಬಿಫೋರ್ ನನ್ನ ವೆಯ್ಟ್ ಬಂದ್ಬಿಟ್ಟು 73 kg ಸಮಥಿಂಗ್ ಇದೆ. ಸೊ ನನ್ನ ವೆಯ್ಟ್ ಬಂದ್ಬಿಟ್ಟು ನಾನು 4 ಮಂತ್ಸಲ್ಲಿ ಕಡಿಮೆ ಮಾಡ್ಕೊಂಡಿರೋದು. ಯಾವುದೇ ರೀತಿಯಾಗಿ ಶೇಕ್ಗಳನ್ನು ಕುಡಿದೆ, ಜಿಮ್ಗೆ ಹೋಗ್ದೇನೆ, ಹಾಗೆಯೇ ಮನೆಯಲ್ಲೇ ಮಾಡುವಂತಹ ಫುಡ್ಡನ್ನು ತಿಂದು ನಾನು ವೆಯ್ಟ್ ಲಾಸನ್ನು ಮಾಡ್ಕೊಂಡಿರೋದು. ಸೊ ನಿಮ್ಮಲ್ಲಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದವರು, ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದವರು, ಸೊ ನೀವು ವೆಯ್ಟ್ ಲಾಸ್ ಆಗಬೇಕು, ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ, ಯಾವುದೇ ರೀತಿ ಶೇಕ್ಗಳನ್ನು ಕುಡಿದೆ, ಜಿಮ್ಗೆ ಹೋಗ್ದೇನೆ, ಸೊ ಮನೆಯಲ್ಲೇ ಊಟ ಮಾಡಿಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟಿಪ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಸ್ವತಃ ಪ್ರಯತ್ನ ಪಟ್ಟಿರುವಂಥದ್ದು. ನನ್ನ ಆಫ್ಟರ್ ಮತ್ತು ಬಿಫೋರ್ ಫೋಟೋಗಳನ್ನು ನೀವು ಆಲ್ರೆಡಿ ಫ್ರಂಟ್ ಪೇಜಲ್ಲಿ ನೋಡಿರ್ತೀರ ತಮ್ಮೇಲ್ಗಳಲ್ಲಿ. ಎಸ್, ಅದು ನಾನೇ. ಯಾಕಂದರೆ ಸಾಕಷ್ಟು ನನ್ನ ಹಳೆಯ ವಿಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಪ್ರೆಸೆಂಟಾಗಿ ನನ್ನ ವೆಯ್ಟ್ ಹೇಗಿದೆ, ಹಾಗೆಯೇ ಅದಕ್ಕೂ ಬಿಫೋರ್ ಹೇಗಿದೆ ಅಂತ. ಸೊ ನಾನು ಯಾವುದೇ ರೀತಿಯಾಗಿ ಶೇಕ್ಗಳನ್ನು ಕುಡ್ದಿಲ್ಲ, ಹಾಗೆಯೇ ಜಿಮ್ಗಂತೂ ಹೋಗಿಲ್ಲ. ಜಿಮ್ಗೆ ಹೋಗಲೇಬಾರ್ದು ಅಂತ ನಾನು ಹೇಳಲ್ಲ. ಯಾಕಂದರೆ ಸೊ ಎಲ್ಲರಿಗೂ ಕೂಡ ಒಂದೇ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಮನೇಲಿ ಮಕ್ಕಳಿರ್ತಾರೆ, ಕೆಲವೊಂದು ಊರುಗಳಲ್ಲಿ ಜಿಮ್ ಫೆಸಿಲಿಟಿ ಕೂಡ ಇರೋದಿಲ್ಲ, ಅಥವಾ ಅವ್ರಿಗೆ ಹೋಗೋಕ್ಕೆ ಅಷ್ಟೊಂದು ದುಡ್ಡು ಕೂಡ ಇರೋದಿಲ್ಲ, ಅಥವಾ ಅವ್ರು ಹೇಳುವಂಥ ಟೈಮಲ್ಲಿ ಇವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅಥವಾ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಕಾರಣಗಳಿರ್ತವೆ. ಸೊ ನೀವು ಮನೆಯಲ್ಲೇ ಇದ್ದು ಹೇಗೆ ನಿಮ್ಮ ಬಾಡಿಯನ್ನು ಒಂದು ಹತೋಟಿಗೆ ತರಬೇಕು, ಹೇಗೆ ನೀವು ಡಯಟ್ ಮಾಡ್ಬೋದು, ಹೇಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಹೇಗೆ ನಿಮ್ಮ ಫುಡ್ಡನ್ನು ತಿಂದ್ಕೊಂಡು ಹೇಗೆ ನೀವು ಸ್ಲಿಮ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂದ್ಕೊತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ನಾಳೆಯಿಂದನೇ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ನಾಳೆಯಿಂದನೇ ನಿಮಗೆ ಇಷ್ಟ ಆದರೆ ನಾಳೆಯಿಂದನೇ ಡೇ ಬೈ ಡೇ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀನಿ. ನೀವು ನನ್ನ ಜೊತೆಗೆ ಜಾಯ್ನ್ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.